ಹೋಟೆಲ್ ಮಾಲೀಕರಿಗೆ ಕೇಂದ್ರದಿಂದ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಮತ್ತೆ ಭಾರಿ ಏರಿಕೆ ಕಂಡು ಬಂದಿದೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ 993 ರೂಪಾಯಿ ಹೆಚ್ಚಳ ಮಾಡಲಾಗಿರುವಂತದ್ದು ನಿಜಕ್ಕಿದು ಹೋಟೆಲ್ ಮಾಲೀಕರಿಗೆ ಬಿಗ್ ಶಾಕ್. ನಿಜಕ್ಕೂ ಹೋಟೆಲ್ ಮಾಲೀಕರು ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಭಾರಿ ಹೆಚ್ಚಳ ಆಗಿದೆ. ಗೃಹ ಬಳಕೆ ಸಿಲಿಂಡರ್ ಬೆಲೆ ಯಥಾಸ್ಥಿತಿ ಇರುವಂತದ್ದು. ದೆಹಲಿಯಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ 3071 ರೂಪಾಯಿ 1200 ಏರಿಕೆ ಆಗಿಬಿಟ್ಟಿದೆ. ದೆಹಲಿಯಲ್ಲಿ ಹಿಂದೆ ವಾಣಿಜ್ಯ ಸಿಲಿಂಡರ್ ಬೆಲೆ 2078 ರೂಪಾಯಿ ಇತ್ತು. ಈಗ ನೋಡಿದ್ರೆ 3071 ರೂಪಾಯಿ ಆಗಿಬಿಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಬಳಿಕ ಮೂರನೇ ಸಲ ಸಿಲಿಂಡರ್ ಬೆಲೆ ಹೆಚ್ಚಳ ಆಗ್ತಾ ಇದೆ. ಮಾರ್ಚ್ನಲ್ಲಿ 144 ರೂಪಾಯಿ ಹೆಚ್ಚಳ ಆಗಿತ್ತು. ಏಪ್ರಿಲ್ 1ರಂದು 200 ರೂಪಾಯಿ ಹೆಚ್ಚಳ ಆಗುತ್ತೆ. ಇವತ್ತು ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ ಬರೋಬ್ಬರಿ 993 ರೂಪಾಯಿಗೆ ಹೆಚ್ಚಳ ಆಗಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ 3153 ರೂಪಾಯಿಗೆ ಹೆಚ್ಚಳ ಆಗಿದೆ. ಬೆಂಗಳೂರಿನಲ್ಲಿ ಹಿಂದೆ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ 2162 ರೂಪಾಯಿ ಇತ್ತು. ಈಗ ಏಕಾಏಕಿಯಾಗಿ 3153 ರೂಪಾಯಿ 12 ಏರಿಕೆ ಆಗಿದೆ. ಇದರಿಂದ ಹೋಟೆಲ್ ಮಾಲೀಕರು ಕೂಡ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಈಗ ಹೋಟೆಲ್ನನ್ನೇ ನಂಬಿಕೊಂಡು ಸಾಕಷ್ಟು ಜನ ಜೀವನವನ್ನ ನಡೆಸ್ತಿರ್ತಾರೆ. ಅಂಥದ್ರಲ್ಲಿ ಈಗ ಮತ್ತೆ ಸಿಲಿಂಡರ್ ಬೆಲೆ ಏರಿಕೆ ಆಗಿಬಿಟ್ರೆ ಈ ಜನಸಾಮಾನ್ಯರಿಗೂ ಕೂಡ ಇದು ಹೊರೆ. ಅಲ್ಲೂ ಕೂಡ ಏರಿಕೆ ಮಾಡುವಂತಹ ಚಾನ್ಸಸ್ ಇರುವಂಥದ್ದು. ಸರಿಯಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಗೋಳಾಟ ಹಿಂದೆ ಎಷ್ಟರ ಮಟ್ಟಿಗೆ ಆಗಿಬಿಟ್ಟಿತ್ತು ಅಂತಂದ್ರೆ ಸಾಕಷ್ಟು ಪರಿಣಾಮಗಳನ್ನ ಎದುರಿಸ್ತಾ ಇದ್ರು ಹೋಟೆಲ್ ಮಾಲೀಕರು. ಸರಿಯಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ, ನಮಗೆ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ, ಜನರು ಕೂಡ ಬರ್ತಾ ಇಲ್ಲ ಹೋಟೆಲ್ಗಳಿಗೆ ಅನ್ನುವಂತಹ ಒಂದು ಚಿಂತನೆ ಇತ್ತು. ಈಗ ನೋಡಿದ್ರೆ ಮತ್ತೆ ಈ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ದರ ಏನಿದೆ ಏರಿಕೆ ಆಗಿಬಿಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಎಷ್ಟರ ಮಟ್ಟಿಗೆ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ, ಅದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ನಮ್ಮ ಭಾರತಕ್ಕೆ ತಡ್ತಾ ಇದೆ, ಇದರಿಂದ ಜನರಿಗೆ ಎಷ್ಟರ ಮಟ್ಟಿಗೆ ಹೊರೆ ಆಗ್ತಾ ಇದೆ. ಇದೇ ರೀತಿ ಆಗ್ತಾ ಹೋಗ್ಬಿಟ್ರೆ ಮತ್ತೆ ಏರಿಕೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ವಾಣಿಜ್ಯ LPG ಸಿಲಿಂಡರ್ ಬೆಲೆಯಲ್ಲಿ ಈಗ 993 ರೂಪಾಯಿ ಏರಿಕೆ ಆಗಿದ್ದು ಬೆಂಗಳೂರಿನ ದರ 3154 ರೂಪಾಯಿ ತಲುಪಿದೆ. ನೋಡಿ, ಈ ಜಾಗತಿಕ ತೈಲ ಬೆಲೆ ಏರಿಕೆ ಕಂಡಿರುವುದು ಇದಕ್ಕೆ ಮುಖ್ಯ ಕಾರಣ. ಸರಿಯಾಗಿ ತೈಲ ಸರಬರಾಜು ಆಗ್ತಾ ಇಲ್ಲ. ಇದರಿಂದ ಜಾಗತಿಕ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಹೊಡೆತ ಬಿದ್ದಿದೆ. ನಿಜಕ್ಕೂ ಇದು ಹೋಟೆಲ್ ಮಾಲೀಕರಿಗೆ ಎಫೆಕ್ಟ್ ಮೇಲೆ ಎಫೆಕ್ಟ್, ಬಿಗ್ ಶಾಕ್ ಮೇಲೆ ಶಾಕ್. ಇದು ಈಗ ಕೇಂದ್ರ ಸರ್ಕಾರ ಮತ್ತೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ನಿಜಕ್ಕೂ ಈ ಹೆಚ್ಚಳವು ಏನಿದೆ ಹೋಟೆಲ್ ಮತ್ತು ಕೈಗಾರಿಕಾ ವಲಯದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇದೇ ರೀತಿಯಾಗಿ ದರ ಏರಿಕೆ ಆಗ್ತಾ ಹೋಗ್ಬಿಟ್ರೆ ಮುಂದಿನ ಪರಿಣಾಮಗಳು ಯಾವ ರೀತಿ ಎದುರಿಸಬೇಕಾಗತ್ತೆ. ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಯುದ್ಧ ಆರಂಭ ಆಗಿದೆ. ಈ ಆರಂಭದ ಬಳಿಕ ಮೂರನೇ ಬಾರಿಗೆ ಇದೇ ರೀತಿಯಾಗಿ ಏರಿಕೆ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಹೋಟೆಲ್ ಮುಚ್ಚುವಂತಹ ಪರಿಸ್ಥಿತಿಗೆ ಒಳಗಾಗಬಹುದು ಮುಂದಿನ ದಿನಗಳಲ್ಲಿ. ಬೆಂಗಳೂರಲ್ಲಿ ವಾಣಿಜ್ಯ ಸಿಲಿಂಡರ್ ದರದಲ್ಲಿ ದರ ಏರಿಕೆ ಆಗಿದೆ. ಬೆಂಗಳೂರಲ್ಲಿ ಏಕಾಏಕಿಯಾಗಿ 991 ರೂಪಾಯಿ ಏರಿಕೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 2162 ಇದ್ದಂತಹ ಬೆಲೆ 3153ಕ್ಕೆ ಏರಿಕೆ ಆಗಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ 3150 ರೂಪಾಯಿಗೆ ಏರಿಕೆ ಆಗಿದೆ ಅಂತಂದ್ರೆ ಹೆಂಗ್ ಪರ್ಚೇಸ್ ಮಾಡೋದು ಸಿಲಿಂಡರ್ ಅನ್ನ? ಬೆಂಗಳೂರಲ್ಲಿ ವಾಣಿಜ್ಯ ಸಿಲಿಂಡರ್ ದರದಲ್ಲಿ ಭಾರಿ ಏರಿಕೆ ಆಗಿರುವಂತದ್ದು. ನೋಡಿ, ಮೇ 1 ಜಾರಿಗೆ ಬರುವಂತೆ 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ಈಗ ಮತ್ತೆ ಏರಿಕೆಯಾಗಿದೆ. ಬೆಲೆ 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ದೆಹಲಿಯಲ್ಲಿ 3071 ರೂಪಾಯಿ, ಬೆಂಗಳೂರಿನಲ್ಲಿ 3154 ರೂಪಾಯಿ. ದೆಹಲಿಗೆ ಮತ್ತು ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಿನಲ್ಲೇ ಈಗ ದರ ಏರಿಕೆ ಆಗಿಬಿಟ್ಟಿದೆ. ಅಂದರೆ 154 ರೂಪಾಯಿ, 3154 ರೂಪಾಯಿ ತಲುಪಿದೆ. ಸೊ 14.2 ಕೆಜಿ ಸಿಲಿಂಡರ್ ದರ ಯಥಾಸ್ಥಿತಿ. ಮನೆಯಲ್ಲಿ ಯಾವ ರೀತಿ ಈ ಸಿಲಿಂಡರ್ಗಳನ್ನು ಬಳಕೆ ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ತಾಗಲ್ಲ. ಈ ಹೋಟೆಲ್ ಮಾಲೀಕರಿಗೂ ನಿಜಕ್ಕೂ ಇದು ಬಿಗ್ ಶಾಕ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಗ್ರಾಹಕರಿಗೆ ಅಡುಗೆ ಅನಿಲ ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ. ಇವತ್ತಿನಿಂದ ಜಾರಿಗೆ ಬರಲಿದೆ ಅಂತ ಹೇಳಿ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ
ತೀವ್ರತೆ ಎಷ್ಟರ ಮಟ್ಟಿಗೆ ನಮ್ಮ ಭಾರತಕ್ಕೆ ಎಫೆಕ್ಟ್ ತಡ್ತಾ ಇದೆ. ಈಗ ಮತ್ತೆ ಮತ್ತೆ ಇದೇ ರೀತಿಯಾಗಿ ದರವನ್ನು ಹೆಚ್ಚಳ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಖಂಡಿತವಾಗ್ಲೂ ಹೋಟೆಲ್ ಮಾಲೀಕರು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡುವಲ್ಲಿ ಡೌಟೇ ಇಲ್ಲ. ಹೋಟೆಲ್ ಮುಚ್ಚುವಂತಹ ಪರಿಸ್ಥಿತಿಗೂ ಕೂಡ ಒಳಗಾಗಬಹುದು. ಯಾಕಂತಂದ್ರೆ ಹಿಂದೆ ನಾವು ಯಾವುದೇ ಸಿಲಿಂಡರ್ನ ಬುಕ್ ಮಾಡಿದ ತಕ್ಷಣವಾಗಿ ಅಂದರೆ 1-2 ದಿನದಲ್ಲಿ ಬರ್ತಾ ಇತ್ತು. ಆದರೆ ಈ ಸತಿ ಹಂಗಲ್ಲ. ವಿ ಹ್ಯಾವ್ ಟು ವೇಟ್. ಸಿಲಿಂಡರ್ ಬುಕ್ ಮಾಡಿ ಕೆಲ ದಿನಗಳು ವೇಟ್ ಮಾಡಬೇಕಾಗತ್ತೆ. ಅದು ಬೇರೆ ಹೇಳಿ ಕೇಳಿ ದರವನ್ನು ಕೂಡ ಏರಿಕೆ ಮಾಡಿದ್ದಾರೆ. ಒಂದು ವೇಳೆ ಏರಿಕೆ ಮಾಡಿಬಿಟ್ರೆ ಈ ಉಪಹಾರಗಳಾಗಿರ್ಬೋದು, ಮಧ್ಯಾಹ್ನ ಭೋಜನ ಆಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ಈಗ ಮತ್ತೆ ಏರಿಕೆ ಮಾಡುವಂತಹ ಚಾನ್ಸಸ್ ಕೂಡ ತುಂಬಾನೇ ದಟ್ಟವಾಗಿ ಕಾಣಿಸ್ತಾ ಇದೆ. ಇದರಿಂದ ಜನರು ಕೂಡ ಹಿಂದೇಟು ಹಾಕಬಹುದು, ಮೀನಾಮೇಷಮಣ ಎನಿಸಬಹುದು. ಓಕೆ, ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ, ಯಾಕೆ ಹೋಟ್ಲಿಗೆ ಹೋಗೋದು ಅಂತ ಹೇಳಿ. ದೆಹಲಿಯಲ್ಲಿ 2078 ರೂಪಾಯಿ ಇದೆ. ಅಂದರೆ 78 ರೂಪಾಯಿ ಇತ್ತು ಹಿಂದೆ ವಾಣಿಜ್ಯ ಸಿಲಿಂಡರ್ ಬೆಲೆ. ಈಗ ನೋಡಿದ್ರೆ 3071 ರೂಪಾಯಿ ಆಗಿದೆ. ನಿಜಕ್ಕೂ ಇದು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಬಳಿಕ 3ನೇ ಸಲ ಸಿಲಿಂಡರ್ ಬೆಲೆ ಇದೇ ರೀತಿಯಾಗಿ ಹೆಚ್ಚಳ ಮಾಡಿಕೊಳ್ತಾ ಹೋಗ್ಬಿಟ್ರೆ ಕೇಂದ್ರ ಸರ್ಕಾರದ ಮೇಲೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಬೀಳ್ಬೋದು. ಯಾಕಂತಂದ್ರೆ ಎಲ್ಲರೂ ಕೂಡ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ತೋರಿಸ್ಬೋದು. ಕೇಂದ್ರ ಸರ್ಕಾರಕ್ಕೆ ಇದು ಸಾಕಷ್ಟು ಒಂದು ರೀತಿಯಾದಂತಹ ದೊಡ್ಡ ತಲೆನೋವಾಗಿ ಪರಿಗಣಿಸಬಹುದು. ಯಾಕಂತಂದ್ರೆ ಹೋಟೆಲ್ ಮಾಲೀಕರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಯಾವ ರೀತಿ ಆಕ್ರೋಶವನ್ನು ಹೊರ ಹಾಕ್ತಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ಯಾಕಂತಂದ್ರೆ LPG ಸಿಲಿಂಡರ್ ಅದಲ್ಲ, ಏನಿದು ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ಮಾಡೋದೇ ಕೇಂದ್ರ ಸರ್ಕಾರ. ಯಾಕಂತಂದ್ರೆ ನಾವು ಈಗ ರಾಜ್ಯ ಸರ್ಕಾರದವರನ್ನ ಬ್ಲೇಮ್ ಮಾಡೋದಕ್ಕೆ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಈಗ ಹೋಟೆಲ್ ಮಾಲೀಕರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಕಿಡಿಕಾರುವಂತಹ ಪರಿಸ್ಥಿತಿಗೆ ಒಳಗಾಗಬಹುದು. ಇವತ್ತಿನಿಂದ ಜಾರಿ ಆಗ್ತಾ ಇದೆ ಸಿಲಿಂಡರ್ನಲ್ಲಿ ಈಗ ದರ ಕೂಡ ಹೆಚ್ಚಳ ಆಗಿರುವಂಥದ್ದು. ಗೃಹ ಬಳಕೆ ಸಿಲಿಂಡರ್ ಅದರಲ್ಲಿ ಯಾವುದೇ ರೀತಿಯಾದಂತಹ ಬೆಲೆ ಹೆಚ್ಚಳ ಆಗಲ್ಲ ಅನ್ನುವಂತಹ ಮಾಹಿತಿ ಇದೆ. ಸೊ ಇದೇ ರೀತಿಯಾಗಿ ಹೋಗ್ಬಿಟ್ರೆ ಮುಂದಿನ ಪರಿಣಾಮಗಳು ಯಾವ ರೀತಿ ಎದುರಿಸಬೇಕಾಗತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗತ್ತೆ. ನೋಡಿ, ಬೆಂಗಳೂರಿನಲ್ಲಿ ಈಗ ಏಕಾಏಕಿಯಾಗಿ 991 ರೂಪಾಯಿ ಏರಿಕೆ ಆಗಿರುವಂಥದ್ದು ನಿಜಕ್ಕೂ ಈಗ ಹೋಟೆಲ್ ಮಾಲೀಕರು ಎಷ್ಟರ ಮಟ್ಟಿಗೆ ರೊಚ್ಚಿಗೆ ಹೇಳ್ತಾರೆ ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ವಾಣಿಜ್ಯ ಸಿಲಿಂಡರ್ ಬೆಲೆ ಗಗನಕ್ಕೇರಿದ್ರೂ ಕೂಡ ಈ ಸಾಮಾನ್ಯ ಜನರಿಗೆ ಮತ್ತು ಗೃಹ ಬಳಕೆದಾರರಿಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಹೊರೆ ಆಗೋದಿಲ್ಲ ಅನ್ನುವಂತಹ ಮಾಹಿತಿ ಇದೆ.